ಇನ್ನು ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಕಾಯ್ದೆಗೆ ಅನುಮೋದನೆಯನ್ನು ನೀಡಲಾಗಿದೆ. ನಿಶ್ಚಿತಾರ್ಥ ಮಾತುಕತೆಯಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಇದೆಲ್ಲವೂ ಕೂಡ ಅನುಮೋದನೆಯಾಗಿರುವಂತದ್ದು. ಸಂಪುಟ ಸಭೆ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ಬಾಲ್ಯ ವಿವಾಹಕ್ಕೆ ಕುಟುಂಬದವರು ಒಪ್ಪಿಗೆ ನೀಡಿದ್ರೂ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ತೊಟ್ಟಿಲು ಮದುವೆಯಾದ್ರೂ ಕೂಡ ಅವರಿಗೆ ಶಿಕ್ಷೆ ಆಗುತ್ತೆ ಅಂತ ಎಚ್.ಕೆ. ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ರೈಟ್ ಪ್ರಸನ್ನ, ಅವಾಗಲೇ ನೀವು ಈ ಸೆಸ್ ಬಗ್ಗೆ ಹೇಳ್ತಾ ಇದ್ರಿ, 1% ಸೆಸ್ ವಿಧಿಸೋದ್ರ ಬಗ್ಗೆ. ಪ್ರಸನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಇದು ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಕಾಯ್ದೆಗೂ ಕೂಡ ಇವತ್ತು ಅನುಮೋದನೆ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಇದೆ ಪ್ರಸನ್ನ? ಚೈತ್ರ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇವತ್ತು ಕ್ಯಾಬಿನೆಟ್ನಲ್ಲಿ ಒಂದು ಸುದೀರ್ಘ ಚರ್ಚೆಯ ಬಳಿಕ ಇದಕ್ಕೆ ತಿದ್ದುಪಡಿ ತರಬೇಕು ಅಂತೇಳಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇಷ್ಟು ದಿನಗಳ ಕಾಲ ಬಾಲ್ಯ ವಿವಾಹನ ಮಾಡಿಸಿದ್ರೆ ಅವರ ಪೋಷಕರ ಮೇಲೆ ಮಾತ್ರ ಪ್ರಕರಣಗಳು ದಾಖಲಾಗ್ತಾ ಇತ್ತು. ಆದರೆ ಇನ್ಮುಂದೆ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧತೆಗಳನ್ನ ನಡೆಸಿದವರ ಮೇಲೂ ಕೂಡ ಶಿಕ್ಷಾರ್ಹವಾದಂತಹ ಅಪರಾಧವಾಗಿ ಪರಿಗಣಿಸಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಮತ್ತು ಬಾಲ್ಯ ವಿವಾಹಕ್ಕಿಂತ ಮುಂಚಿತವಾಗಿ ಯಾರಾದರೂ ನಿಶ್ಚಿತಾರ್ಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಭಾಗಿಯಾದವರ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲಿಸಬೇಕು ಮತ್ತು ಆ ರೀತಿಯ ಸಿದ್ಧತೆಗಳಲ್ಲಿ ತೊಡಗಿಸಿಕೊಂಡಂತವರಿಗೂ ಕೂಡ ಶಿಕ್ಷಾರ್ಹ ಅಪರಾಧವಾಗಿ ಪರಿಗಣಿಸಬೇಕು ಅಂತ ಹೇಳಿ ಸರ್ಕಾರ ತಿದ್ದುಪಡಿ ತರೋದಕ್ಕೆ ಹೊರಟಿದೆ. ಅಂದ್ರೆ ಯಾವ ರೀತಿ ಉತ್ತರ ಕರ್ನಾಟಕ ಭಾಗ ಸೇರಿದಂತೆ ಹೆಚ್ಚು ಬಾಲ್ಯ ವಿವಾಹಗಳು ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲೋ ಹುಡುಗಿಯ ವಯಸ್ಸು 18ಕ್ಕಿಂತ ಮುಂಚಿತವಾಗಿ 2-3 ತಿಂಗಳು ಇರುವಾಗ ಬಾಲ್ಯ ವಿವಾಹಕ್ಕೆ ಬೇಕಂತ ಪೂರ್ವ ಸಿದ್ಧತೆಗಳನ್ನ ಪ್ರಾರಂಭ ಮಾಡ್ತಿದ್ದಾರೆ. ಮತ್ತು ಇನ್ನೇನು 4-5 ತಿಂಗಳಲ್ಲಿ ಯುವತಿಗೆ 18 ವರ್ಷ ಪೂರೈಕೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನಿಶ್ಚಿತಾರ್ಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರುವಂತದ್ದು ಕೂಡ ಸರ್ಕಾರದ ಗಮನಕ್ಕೆ ಬಂದಿದೆ. ಇದೇ ಕಾರಣಕ್ಕೋಸ್ಕರ ಈಗ ಬಾಲ್ಯ ವಿವಾಹವನ್ನ ಮತ್ತಷ್ಟು ಗಂಭೀರವಾಗಿ ತಡೆಯಬೇಕು ಅಂತೇಳಿ ಹೊರಟಂತ ಸರ್ಕಾರ ಆ ನಿಶ್ಚಿತಾರ್ಥ ಕಾರ್ಯಕ್ರಮ ಆಯೋಜನೆ ಮಾಡಿದವರು, ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಭಾಗಿಯಾದವರ ವಿರುದ್ಧವೂ ಕೂಡ ಪ್ರಕರಣವನ್ನ ದಾಖಲಿಸೋದಕ್ಕೆ ಇದೀಗ ತಿದ್ದುಪಡಿ ತರೋದಕ್ಕೆ ಹೊರಟಿದೆ. ಚೈತ್ರ, ಓಕೆ ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.